ನಾಳೆ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಆಚರಣೆ ನಡೀತಾ ಇರುವಂತದ್ದು. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಫ್ರೀಡಂ ಹಬ್ಬ ನಡೀತಾ ಇದೆ. ಇನ್ನು ಈಗಾಗಲೇ ವಿಧಾನಸೌಧದಲ್ಲಿ ಜಿಬಿಎ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು. ವೇದಿಕೆ ಸಿದ್ಧತೆ, ಲೈಟಿಂಗ್ ವ್ಯವಸ್ಥೆ, ಸ್ಟಾಲ್ ಕೂಡ ಇರುವಂತದ್ದು. ಅಲ್ಲಿ 50ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ನಡೆಸುತ್ತಿದ್ದಾರೆ. ಇನ್ನು ಕಾರ್ಯಕ್ರಮದ ತಯಾರಿಯಲ್ಲಿ ಜಿಬಿಎ ಫುಲ್ ಬ್ಯುಸಿ ಆಗಿದೆ. ವಿಧಾನಸೌಧದ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಫ್ರೀಡಂ ಹಬ್ಬಕ್ಕೆ ಮಕ್ಕಳಿಗೆ ಉಚಿತ ಪ್ರದೇಶ ಅಂತ ಹೇಳಿ ಜಿಬಿಎ ಅನೌನ್ಸ್ ಮಾಡಿರುವಂಥದ್ದು. ಇನ್ನು ವೆಬ್ಸೈಟ್ನಲ್ಲಿ ನೋಂದಣಿಗೂ ಕೂಡ ಜಿಬಿಎ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಫ್ರೀಡಂ ಹಬ್ಬಕ್ಕೆ ಮಕ್ಕಳಿಗೆ ಉಚಿತ ಪ್ರವೇಶ ಅಂತ ಹೇಳಿ ಜಿಬಿಎ ಅವಕಾಶವನ್ನ ಕಲ್ಪಿಸಿದೆ ಮಕ್ಕಳಿಗೆ. ಹಾಗೆ ಇನ್ನು ವೆಬ್ಸೈಟ್ನಲ್ಲಿ ನೋಂದಣಿಗೂ ಕೂಡ ಜಿಬಿಎ ಅವಕಾಶವನ್ನ ಕಲ್ಪಿಸಿದೆ. ನಾಳೆ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಆಚರಣೆ ಆಗುವಂಥದ್ದು. ನಾಳೆ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಈಗಾಗಲೇ ವಿಧಾನಸೌಧದಲ್ಲಿ ಜಿಬಿಎ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ವಿಧಾನಸೌಧದ ಬಳಿ ಫ್ರೀಡಂ ಹಬ್ಬವನ್ನ ಆಚರಿಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು ಜಿಬಿಎ. ನಾಳೆ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಈಗಾಗಲೇ ವಿಧಾನಸೌಧದಲ್ಲಿ ಜಿಬಿಎ ಸಕಲ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಇನ್ನು ಮಕ್ಕಳನ್ನ ಕರೆದುಕೊಂಡು ಬಂದ್ರೆ ಫ್ರೀ ಆಗಿ ಎಂಟ್ರಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ನಾಳೆ ರಜೆ ಕೂಡ. ಇನ್ನು ವಿಧಾನಸೌಧದ ಒಳಗಡೆ ಮಕ್ಕಳನ್ನ ಕರೆದುಕೊಂಡು ಬಂದ್ರೆ ಫ್ರೀ ಆಗಿ ಎಂಟ್ರಿ ಕೂಡ ಕೊಡ್ತಾರೆ. ನಾಳೆ ರಜೆ ಕೂಡ ಇರುವಂತಹದ್ದು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ. ಅಂಗವಾಗಿ ವಿಧಾನಸೌಧ ಮತ್ತು ವಿಕಾಸಸೌಧದ ನಡುವೆ ಇರುವಂತಹ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಕೆಳಭಾಗದಲ್ಲಿ ಆ ಒಂದು ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡಿರುವಂಥದ್ದು. ಭಾರತದ ಸ್ವಾತಂತ್ರ್ಯ ಪಥ, ಇಂಡಿಯಾಸ್ ಫ್ರೀಡಮ್ ಟ್ರೇಲ್ ಅಂಥೇಳಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿ ನಡೀತು ಅದರ ವಿವಿಧ ಹಂತಗಳನ್ನು ಎಲ್ಲರಿಗೂ ಕೂಡ ಪರಿಚಯಿಸುವಂತಹ, ಅದರಲ್ಲೂ ಬಹಳ ಮುಖ್ಯವಾಗಿ ಮಕ್ಕಳಿಗೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರತಿಯೊಂದು ಮಜಲುಗಳನ್ನು ಅವರಿಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಬಹಳ ವಿಶೇಷ ಇದು. ಆ ಭಾಗದಲ್ಲಿ ವಿಧಾನಸೌಧ ಕಾಣಿಸ್ತಾ ಇದೆ. ಈ ಭಾಗದಲ್ಲಿ ವಿಕಾಸಸೌಧ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಅದರ ನಡುಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಕೆಳಭಾಗದಲ್ಲಿ ಕೆಂಪು ಕೋಟೆಯನ್ನ ಇವತ್ತು ಅದರ ಪ್ರತಿಕೃತಿಯನ್ನ ನಿರ್ಮಾಣ ಮಾಡಿರುವಂಥದ್ದನ್ನ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ ಅವ್ರು ಎಲ್ರಿಗೂ ಸಹಿತ ಈ ಕೆಂಪು ಕೋಟೆಯ ಒಳಭಾಗದಲ್ಲಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಇದ್ರ ಒಳಗಡೆ ವಿವಿಧ ಹಂತಗಳಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಹೇಗೆಲ್ಲ ನಡೀತು ಅದೆಲ್ಲ ವಿವರಗಳನ್ನು ಸಹಿತ ಇದ್ರ ಒಳಗಡೆ ಕೊಟ್ಟಿರುವಂಥದ್ದು. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸ್ವಾತಂತ್ರ್ಯೋತ್ಸವ ಯಾವ ರೀತಿ ನಡೀತು, ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿ ನಡೀತು ಅದೆಲ್ಲವನ್ನು ಕೂಡ ತಿಳಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ, ನಿಜವಾದ ಅರ್ಥದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂತಹ ಫ್ರೀಡಂ ಹಬ್ಬ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ರಾವ್ ಸಂಪೂರ್ಣ.